ಸುಮಾರು 2 ತಿಂಗಳಿನಿಂದ ಭಾರಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರವಾಳ ಗ್ರಾಮ. ಈ ಗ್ರಾಮದಲ್ಲಿ ಇದೇ ಸಮಸ್ಯೆ ಹೆಚ್ಚಾಗಿದ್ದು, ಈ ಕುರಿತು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ BMRP ಏನಿದೆ ಅನೇಕ ಬಾರಿ ಮನವಿಯನ್ನು ಮಾಡಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ತಲೆಕೆಡಿಸಿಕೊಳ್ತಾ ಇಲ್ಲ. ಶಹಾಪುರ ತಾಲೂಕಿನ ಅಧ್ಯಕ್ಷ ಆಗಿರುವಂತಹ ಬಸವಲಿಂಗಪ್ಪ ಕೋಳಿ ಮನವಿಯನ್ನು ಮಾಡಿದ್ದಾರೆ ಇದೇ ವಿಚಾರವಾಗಿ. ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಕೂಡ ಊರಿನ ಜನರು, ಗ್ರಾಮಸ್ಥರೆಲ್ಲ ಕೂಡ ಒಂದು ಸಲ ಸೇರಿಕೊಂಡು ಮನವಿ ಮಾಡಿದ್ರು. ಕಳೆದ 1 ತಿಂಗಳಿನ ಹಿಂದೆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಾರೆ. ಅದಕ್ಕೂ ಕೂಡ ಯಾವುದೇ ಉತ್ತರ ಸಿಕ್ಕಿರೋದಿಲ್ಲ. ಇನ್ನು ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಅಧಿಕಾರಿಗಳಿದ್ದಾರೆ. ಅವರು ಬಂದು ನಮಗೆ 1 ತಿಂಗಳಲ್ಲಿನೇ ಕೆಲಸ ಈ ಒಂದು ವಿಚಾರವಾಗಿ ಪರಿಹಾರವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಇನ್ನು ಸೂಕ್ತವಾದಂಥ ಒಂದು ಬಾಯಿಯನ್ನು ತೋಡಿಸಿ ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿರ್ತಾರೆ. ಆದರೆ ಈ ಶಿರವಾಳ ಗ್ರಾಮದಲ್ಲಿ ಏನು ಪಕ್ಕದಲ್ಲಿದೆಯಲ್ಲ, ಒಂದು ನದಿಯಿಂದ ಬರುವಂಥ ಒಂದು ಶುದ್ಧ ನೀರು ಅದು ಸರಿಯಾದ ರೀತಿಯಲ್ಲಿ ಇಲ್ಲ. ಒಂದು ಬೇರೆ ರೀತಿಯಾಗಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಕೂಡ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಿಲ್ಲ. ಹೀಗಾಗಿ ನಮಗೆ ಇದನ್ನು ತುಂಬ ಬೇಸರವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ BMRP ತಾಲೂಕು ಅಧ್ಯಕ್ಷ ಆಗಿರುವಂತಹ ಬಸವಲಿಂಗಪ್ಪ ಕೋಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಈ ನೀರು ಇದೇ ನೀರು ನೋಡ್ರಿ ಕುಡಿಯೋದು. ಇದೇ ನೀರು ಕೆಳಗಡೆ ಅರ್ಧ ಊರು ಜನ ಕುಡಿತದ. ಇದೇ ನೀರು ಮೇನ್ ಸ್ಪೆಷಲಿ SC ವಾರ್ಡ್ ಮತ್ತು ಮಾದಿಗ ಮತ್ತು ವಲಯ ಸಮಾಜದ ವಾರ್ಡ್ಗಳಿಗೆ ಕುಡಿಯೋ ನೀರು ಇದೇನೆ. ಇತ್ತ ಕಡೆ ಯಾರು ಅಧಿಕಾರಿಗಳು ಮತ್ತು ಶಾಸಕರು ಕೂಡ ಇದನ್ನು ಗಮನ ಹರಿಸ್ತಾ ಇಲ್ಲ. ಇದರಿಂದ ಶಹಾಪುರ ತಾಲೂಕಿನ ಶಿರವಾಳ ಹಾಗಾಗಿ ಈ ನೀರನ್ನು ಶಹಾಪುರ ತಾಲೂಕಿನ ಶಿರವಾಳ ಗ್ರಾಮದಲ್ಲಿ ವಲಯ ಮತ್ತು ಮಾದಿಗ ಸಮುದಾಯದವರಿಗೆ ಒಳ್ಳೆಯ ಕುಡಿಯೋ ನೀರು ಸುಮಾರು ವರ್ಷಗಳಿಂದ ಬರುತ್ತಿಲ್ಲ. ಡೈರೆಕ್ಟ್ ಹೊಳೆಯಿಂದ ಪೈಪ್ಲೈನ್ ಮಾಡಿ ಆ ನೀರನ್ನು ಟ್ಯಾಂಕಿ ಟಂಪ್ ಮಾಡಿ ಅದೇ ನೀರನ್ನು ಕುಡಿಯಲು ಬಿಡ್ತಾರೆ. ಆ ನೀರು ಕುಡಿಯಲು ಯೋಗ್ಯ ಇರುವುದಿಲ್ಲ. ಹಾಗಾಗಿ ನಾವು 5/1/2026 ಗ್ರಾಮ ಪಂಚಾಯತಿ ಮುಂದೆ ಗ್ರಾಮಸ್ಥರು ಹಾಗೂ BMRP ಸಂಘಟನೆ ಜೊತೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಆಗ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಅದನ್ನು ಮನವಿ ತಗೊಂಡು ನಾವು 1 ತಿಂಗಳಲ್ಲಿ ನಿಮಗೆ ಅದು ಕಾರ್ಯರೂಪಕ್ಕೆ ತರ್ತೀವಿ, ಬಾವಿಯಿಂದ ಪೈಪ್ಲೈನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು 1.5 ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಆ ಟ್ಯಾಂಕ್ ಕೂಡ ಕ್ಲೀನ್ ಮಾಡಿಲ್ಲ. ಮತ್ತೆ ಅದು ಟ್ಯಾಂಕ್ಗೆ ನಾವು ಜಾಲಿ ಹಾಕಿ ಅದನ್ನು ಯಾವುದೇ ರೀತಿಯ ಪ್ರಾಣಿ ಪಕ್ಷಿ ಹಾಗೂ ಏನಾದರೂ ಇತ್ಯಾದಿ ವಸ್ತುಗಳನ್ನು ಯಾರು ಬಿಸಾಡದಂಗೆ ಭದ್ರಗೊಳಿಸಬೇಕಂತ ನಾವು ಮನವಿ ಮಾಡಿದ್ವಿ. ಅದನ್ನು ಮಾಡಿಲ್ಲ. ಟ್ಯಾಂಕು ಸ್ವಚ್ಛ ಮಾಡಿಲ್ಲ. ಈ ಕುಡಿಯಲು ನೀರನ್ನು ಬಾವಿಯಿಂದ ಕನೆಕ್ಷನ್ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾವು ಈ ಸ್ಟೇಟ್ಮೆಂಟ್ ಮುಖಾಂತರ ಹೇಳ್ತಿರೋದೇನಂದ್ರೆ, ಒಂದು ವೇಳೆ ಇನ್ನೂ 1 ತಿಂಗಳ ಅವಧಿಯಲ್ಲಿ ನಮ್ಗೆ ಶುದ್ಧ ಕುಡಿಯಲು ನೀರು ಕೊಟ್ಟಿಲ್ಲ ಅಂದ್ರೆ ನಾವು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ವಲಯ ಮತ್ತು ಮಾದಿಗ ಸಮುದಾಯದವರು ಹಾಗೂ BMRP ಸಂಘಟನೆ ಜೊತೆಗೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮೂಲಕ ತಮಗೆ ಹೇಳಿಕೊಳ್ಳುತ್ತೇವೆ. ಶಹಾಪುರ ತಾಲೂಕಿನ ಶಿರವಾಳ ಗ್ರಾಮದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.